ಆ್ಯಕ್ಚುಲಿ ನಾವಂತರೂ ಇಷ್ಟೆಲ್ಲ ಆಗುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಅಂತೂ ನಾನು ದೇವರಣೆ ಮಾಡಿದ್ದೆಲ್ಲ ಕೆ ಕಡೆಯಿಂದ ಒಂದು ನೋಟಿಫಿಕೇಷನ್ನು ಕೂಡ ಬಿಡದೆ ಸಡನ್ನಾಗಿ ನೋಟಿಫಿಕೇಷನ್ ಜೊತೆಗೆ ಆಬ್ಸೆಂಟ್ ಸ್ಟಾರ್ಟ್ ಮಾಡ್ಕೊಂಡ್ಬಿಡೋದು ಅಂತಂದ್ರೆ ಕೇದವರು ಒಂದು ನೋಟಿಫೈ ಕೂಡ ಮಾಡದೆ ಅಂದರೆ ಇಷ್ಟು ದಿನ ಗ್ಯಾಪ್ ಬಿಟ್ಟು ಸಡನ್ನಾಗಿ ಮಾಡೋ ಅವಶ್ಯಕತೆ ಇತ್ತಾ ಅಂತ ಹೇಳ್ತೀನಿ. ಯಾಕೆಂದರೆ ಈಗ ಕೆಲವೊಂದಿಷ್ಟು ಹುಡುಗರು ಅಡ್ಮಿಷನ್ ಆಗಿರ್ತಾರೆ ಅಲ್ಲಲ್ಲಿ. ಓಕೆ, ಅಡ್ಮಿಷನ್ ಆದಾಗ ಎಂಥ ಹುಡುಗರಿಗೆ ಸಮಸ್ಯೆ ಆಗುತ್ತೆ ಅಂತಂದರೆ ಈಗ ಕೆಲವೊಂದಿಷ್ಟು ಅಡ್ಮಿಷನ್ ಆಗಿರ್ತಾರೆ, ಬಟ್ ಈಗ ಗೋರ್ಮೆಂಟ್ ಸೀಟ್ ಈಗೆಲ್ಲ ನಡೀತಿರೋದು ಗೋರ್ಮೆಂಟ್ ಸೀಟು. ಆ್ಯಂಡ್ ಎಸ್ಪೆಷಲಿ ಕೆಲವೊಂದಿಷ್ಟು ಇಲ್ಲಿ BS ನರ್ಸಿಂಗು ಗೋರ್ಮೆಂಟ್ ಕಾಲೇಜಸ್ ಆ್ಯಡ್ ಆಗಿದ್ದಾವೆ ಈಗ ಹೆಂಗಾಗಿದೆ ಅಂತಂದ್ರೆ ಈಗ ಗೋರ್ಮೆಂಟ್ ಕಾಲೇಜಲ್ಲೇ ಸೀಟ್ ಇನ್ಕ್ರೀಸ್ ಆಗಿದ್ದಾವೆ. 100 ಸೀಟ್ ತಗೋತಕ್ಕಂಥ ಕಾಲೇಜಿಗೆ 150 ತೊಗೊಳ್ತಾ ಇದೆ, ಒಂದೊಂದು 200 ಕೂಡ ತಗೊತಿದ್ದಾವೆ. ಸೊ ಹಂಗಾಗಿ ಸೀಟ್ಗಳು ಭಾಳಷ್ಟು ತೊಗೊಳ್ತಾ ಇದ್ದಾವೆ. ಇಂಥ ಟೈಮ್ ಒಳಗೆ ಕೇದವರು ಯಾಕೆ ಮೆನ್ಷನ್ ಮಾಡಲಿಲ್ಲ, ನಾವು ಈ ಒಂದು ಕೋರ್ಸ್ಗಳಿಗೆ ಇನ್ನೊಂದು ರೌಂಡ್ ನಡೆಸ್ತೀವಿ, ಸೀಟ್ಗಳು ಇನ್ಕ್ರೀಸ್ ಆಗ್ತವೆ ಅಂತ ಯಾಕೆ ಕೇಳಿಲ್ಲ? ಮೇ ಬಿ ಕೇದವ್ರು ಕೂಡ ಗೊತ್ತಿರಲಿಲ್ಲ ಅನಿಸುತ್ತೆ. ಅಂತಂದರೆ ಮೇ ಬಿ ನಮ್ಮ ಈ ವರ್ಷ ಈ ಹೆಚ್ಚುವರಿ ಸೀಟ್ಗಳು ಬರೋಲ್ಲ, ನೆಕ್ಸ್ಟ್ ಇಯರ್ ನಡೀಬೋದು ಅಂತ ಅಂದ್ಕೊಂಡಿದ್ದೀರೇನೋ. ಮೇ ಬಿ ಭಾಳ ಸೀಟ್ಗಳು ಇರೋಲ್ಲ. ಸೊ ಹಂಗಾಗಿ ನಮಗೇನು ಅಂದರೆ ಈ ವರ್ಷ ಇಷ್ಟೇ ರೌಂಡ್ ಮುಗಿಸೋಣ ಅಂದ್ಕೊಂಡಿದ್ದೀರೇನು. ಬಟ್ ಲಾಸ್ಟಿಗೆ ನನಗೆ ಅನ್ಸೋ ಪ್ರಕಾರ, ಯಾಕಂತಂದರೆ ನಾನು ಫಸ್ಟ್ ಕೌನ್ಸ್ಲಿಂಗ್ ಮುಗಿಯೋಕ್ಕಿಂತ ಮುಂಚೆ ಕೇಳ್ತಿದ್ದೆ, BS ನರ್ಸಿಂಗ್ 150 ಕಾಲೇಜು, ಗೌರ್ಮೆಂಟ್ ಕಾಲೇಜಲ್ಲಿ 50 ಸೀಟ್ಗಳು ಇನ್ಕ್ರೀಸ್ ಆಗ್ತವೆ, 100 ಸೀಟ್ ಇರ್ತಕ್ಕಂಥ ಕಾಲೇಜಸ್ 150 ಆಗ್ಬೋದು, ಆ್ಯಂಡ್ ಹೊಸದಾಗಿ ಕೂಡ ಗೌರ್ಮೆಂಟ್ ಕಾಲೇಜಸ್ ಕೂಡ ಆ್ಯಡ್ ಆಗುತ್ತೆ ಅಂತ ಹೇಳ್ತಿದ್ವಿ. ಬಟ್ ಯಾವಾಗ ನಿಮಗೆ ಸೀಟ್ ಮೆಟ್ರಿಕ್ಸ್ ಫಸ್ಟ್ ರೌಂಡ್ ಬಂತು ಅವಾಗೆ ಅದು ಏನು ಕೂಡ ಆ್ಯಡ್ ಆಗಿದ್ದಿಲ್ಲ. ಅಷ್ಟೇ ಸೇಮ್ ವರ್ಷ ಯಾವ ರೀತಿ 100 ಸೀಟ್ಗಳು ತೊಗೊಂಡು 100 ಸೀಟ್ ಬರ್ತಾಯಿತ್ತು, 40 ಬರ್ತಿತ್ತು, 60 ಬಂದಿಲ್ಲ 60 ಬರ್ತಿತ್ತು. ಬಟ್ ಇವಾಗ ನೋಡಿ ಹೋಗ್ಬಿಟ್ಟು ಸೀಟ್ ಮೆಟ್ರಿಕ್ಸ್ ಯಾರೆಲ್ಲ ನೋಡಿಲ್ಲ ಹೋಗಿ ನೋಡ್ಕೋರಿ, ನಿಮ್ಗೊಂದು ಗೊತ್ತಾಗುತ್ತೆ ಯಾಕೆ ಹೇಳ್ತಿದ್ದೀನಿ ಅಂತಂದರೆ ಇನ್ಕ್ರೀಸ್ ಆಗಿದ್ದಾವೆ ಸೀಟ್ಸು. ಗೌರ್ಮೆಂಟ್ ಕಾಲೇಜಲ್ಲೇ ಸೀಟ್ ಇನ್ಕ್ರೀಸ್ ಆಗಿದ್ದಾವೆ. ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಟ್ರಿ. ಯಾರೆಲ್ಲ ನಿಮಗೆ ಮಾಪಪ್ ರೌಂಡ್ ಪಾರ್ಟಿಸಿಪೇಟ್ ಮಾಡ್ತಿದ್ರು ಒನ್ ಟೈಮ್ ಟ್ರೈ ಮಾಡಿ, ಸಿಗುತ್ತೋ ಬಿಡುತ್ತೋ ಸೆಕೆಂಡ್ರಿ. ಓಕೆ, ನಿಮ್ಗೆ ಏನಾದರೂ ನಮಗೆ ಈ ಮಾಪಪ್ ರೌಂಡಲ್ಲಿ ಸ್ವಲ್ಪ ಪೇಡ್ ಗೈಡ್ ಬೇಕಿತ್ತಂತಂದರೆ ಹೋಗ್ಬಿಟ್ಟು ನಮ್ಮ ಒಂದು ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ ನನಗೆ ಮೆಸೇಜ್ ಮಾಡಿ, ಆಯಿತಾ? ಸೊ ನಾನೇನು ಅಮೌಂಟ್ ಭಾಳ ಇಡಲ್ಲ, ಅಂದರೆ ನಿಮ್ಗೆ ಭಾಳ ದಿನ ಕೂಡ ನಡೆಯೋದಿಲ್ಲ ಇದು ಅಂತಂದರೆ ಅದು ಮಾಪಪ್ ರೌಂಡ್ ಭಾಳ ದಿನ ನಡೆಯಲ್ಲ. ಸೊ ಹಂಗಾಗಿ ಇವ್ರ ಥರ ದೊಡ್ಡ ಯೂಟ್ಯೂಬರ್ಸ್ ನೋಡಿದ್ದೀನಿ ನಾನು. ಅಷ್ಟು ಸಾವಿರ ಅಷ್ಟು ಬೇಡ, ಅಮೌಂಟ್ ಬೇಡ. ಹುಡುಗರು ನಿಮ್ಮ ಹತ್ರ ಗೊತ್ತಿದೆ, ಹೀಗೇ ಎಲ್ಲ ಸಾಕಾಗಿ ಬಂದೈತೆ. ಲಾಸ್ಟ್ ಚಾನ್ಸ್ ಥರ ಅಂದರೆ ಗೌರ್ಮೆಂಟ್ ಕಾಲೇಜಲ್ಲೇ ಇರ್ಬೋದು ಅಥವಾ ಪ್ರೈವೇಟ್ ಕಾಲೇಜಲ್ಲೇ ಗೌರ್ಮೆಂಟ್ ಸೀಟ್ ಸಿಕ್ಕರೆ ನಿಮಗೆ ಅಮೌಂಟು ಬರ್ಡನ್ಸ್ ಕಡಿಮೆ ಆಗುತ್ತೆ ಅಂತ ನಾವೊಂದು ಉದ್ದೇಶ ಇಟ್ಕೊಂಡು ಹೇಳ್ತಿದ್ದೀನಿ ಅಷ್ಟೇ. ಓಕೆ, ಈ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡೋರಿಗೆ ಏನಪ್ಪ ಅಂದರೆ ಈಗ ಹೇಳ್ತಿದ್ರು, ಏನಪ್ಪ ಹೇಳ್ತಿದ್ದಾರೆ ಅಂತಾರೆ, ಒನ್ ಟೈಮ್ ಆದರೂ ನೀವು ಲಾಗಿನ್ ಆಗಬೇಕಂತಂದರೆ, ಅಂದರೆ ನೀವು ಲಾಗಿನ್ ಮಾಡಿ ಆಬ್ಸೆಂಟ್ ಮಾಡಬೇಕಂದ್ರೆ 10,000 ರೂಪಾಯಿ ಕ್ಯಾಶ್ ಆನ್ ಡಿಪಾಸಿಟ್ ತೋರ್ತಿತ್ತು. 10,000 ರೂಪಾಯಿ ಕ್ಯಾಶ್ ಆನ್ ಡಿಪಾಸಿಟ್ ಯಾರು ಕಟ್ಟಬೇಕು ಒಂದು ಅರ್ಥ ಮಾಡ್ಕೊರಿ. ಈಗ ಇದುವರೆಗೂ ಕೂಡ ಓಕೆ, ಈಗ ಸೀಟ್ ಕ್ಯಾನ್ಸಲೇಷನ್ ಮಾಡ್ಕೊಂಡು ಬಂದಿದ್ರಿ, ಈಗಾಗಲೇ ಪೆನಾಲ್ಟಿ ಕಟ್ಟಿ ಬಂದಿದ್ರಿ. ಈಗ ಮತ್ತೆ ನೀವು ವಾಪಸ್ ಈ ರೌಂಡಿಗೆ ಬಂದು ಪಾರ್ಟಿಸಿಪೇಟ್ ಮಾಡೋಕಂದ್ರೆ 10,000 ರೂಪಾಯಿ ಕ್ಯಾಶ್ ಆನ್ ಡಿಪಾಸಿಟ್ ಕಟ್ಟಬೇಕು. ಈಗಾಗಲೇ ಈ ಸೆಕೆಂಡ್ ರೌಂಡ್ ಟು ಥರ್ಡ್ ರೌಂಡು ಬರುವಾಗ 10,000 ರೂಪಾಯಿ ಕಟ್ಟಿದ್ರಿ ನೀವು. ಓಕೆ, ಈಗಾಗಲೇ 10,000 ರೂಪಾಯಿ ಕಟ್ಟಿದ್ರಿ. ಬಟ್ ನಿಮ್ಗೆ ಅನ್ಫಾರ್ಚುನೇಟಿ ಏನಪ್ಪ ಅಂದರೆ ಥರ್ಡ್ ರೌಂಡಿಗೆ ಸೀಟ್ ಸಿಕ್ಕಿದ್ದಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಪೇಮೆಂಟ್ ಡೀಟೇಲ್ಸ್ಗೆ ಹೋಗ್ತೀನಿ ನಾನೀಗ, ಸರ್ವರ್ ಅನ್ಅವೈಲೇಬಲ್ ಬರ್ತಾ ಇದೆ. ಓಕೆ, ಅಂತಂದರೆ ಈಗ ಅಲ್ಲಿ ಪೇಮೆಂಟ್ ಡೀಟೇಲ್ಸ್ಗೆ ಹೋತಂದ್ರೆ ನಿಮ್ಗೆ 10,000 ರೂಪಾಯಿ ತೋರಿಸುತ್ತಲ್ಲ, ಯಾಕಂದ್ರೆ ನೀವು ಅಲ್ಲಿ ಪೇಮೆಂಟ್ ಮಾಡಿರ್ತಾರೆ. ಸೊ ಇಲ್ಲಿ ಹೇಳಲಿಕ್ಕೆ ಹೋಗೋದಿಷ್ಟೇ, ಈಗಾಗಲೇ ಸೆಕೆಂಡ್ ರೌಂಡು ಥರ್ಡ್ ರೌಂಡ್ ಬರುವಾಗ ಪೇಮೆಂಟ್ ಮಾಡಿ 10,000 ರೂಪಾಯಿ ಕಟ್ಟಿ ಬಂದವ್ರಿಗೆ ನಿಮಗೆ ವಾಪಸ್ ದುಡ್ಡು ಕಟ್ಟೋ ಅವಶ್ಯಕತೆ ಇಲ್ಲ. ಡೈರೆಕ್ಟಾಗಿ ನಿಮಗೆ ಮಾಪಪ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಲಿಂಕ್ ಓಪನ್ ಆಗ್ತದೆ. ಜಸ್ಟ್ ಒನ್ ಟೈಮ್ ಏನು ಮಾಡಿ ಲಾಗಿನ್ ಆಗಲಿ, ಈಗ ಇಲ್ಲಿ ಅದನ್ನ ಟಿಕ್ ಮಾಡಿ ಕ್ಲಿಕ್ ಮಾಡ್ಕೊಂಡು ಆ ಅಗ್ರಿ ಮೇಲೆ ಕ್ಲಿಕ್ ಮಾಡ್ಕೋರಿ, ನಿಮಗೆ ಓಪನ್ ಆಗ್ತದೆ ಆಪ್ಷನ್ ಎಂಟ್ರಿ ಪೇಜ್. ನೋಡಿ, ಇದು ಫ್ರೆಶ್ ಆಪ್ಷನ್ ಎಂಟ್ರಿ. ನೀವು ಈ ಹಿಂದೆ ಮಾಡಿರ್ತಕ್ಕಂಥ ಆಪ್ಷನ್ ಎಂಟ್ರಿ ಯಾವುದೂ ಇರಲ್ಲ, ಹೊಸದಾಗಿ ಫ್ರೆಶ್ ಆಪ್ಷನ್ ಎಂಟ್ರಿ ಇರ್ತದೆ. ಅರ್ಥ ಮಾಡ್ಕೋರಿ, ಫುಲ್ ಫ್ರೆಶ್ ಆಪ್ಷನ್ ಎಂಟ್ರಿ ಇದು. ಓಕೆ, ಈ ಹಿಂದೆ ಸೆಕೆಂಡ್ ರೌಂಡು ಥರ್ಡ್ ರೌಂಡ್ ಫಸ್ಟ್ ರೌಂಡ್ ಮಾಡಿದ್ದೆ ಯಾವುದೋ ಆಪ್ಷನ್ ಎಂಟ್ರಿ ಇರಲ್ಲ, ಎಲ್ಲನೂ ಕೂಡ ಡಿಲೀಟ್ ಆಗ್ತದೆ. ಹೊಸದಾಗಿ ನಿಮ್ಗೆ ಯಾವ ಕಾಲೇಜಸ್ ಬೇಕೋ ಆ್ಯಡ್ ಮಾಡ್ಕೋರಿ. ಓಕೆ, ನಿಮ್ಗೆ ಬೆಸ್ಟ್ ಒಂದು ಸಜೆಷನ್ ಮಾಡ್ತೀನಿ. ರ್ಯಾಂಕ್ ದೂರ ಇತ್ತಂತಂದರೆ ಕರೆಕ್ಟಾಗಿ ಆಪ್ಷನಿಟಿ ಪ್ರಿಯಾರಿಟಿ ವೈಸ್ ದೂರ ನಿಮಗೆ ಬೇಕಾಗಿರೋಂಥ ಕಾಲೇಜಸ್ ಮಾತ್ರ ಆ್ಯಡ್ ಮಾಡ್ಕೋರಿ. ಯಾಕಂತಂದರೆ ಈಗ ಲಾಸ್ಟ್ ರೌಂಡ್ ಇದು ಅಡ್ಮಿಷನ್ ಮಾಡಿಸ್ಕೊಳ್ಳೇಬೇಕು ನೀವು. ಆಮೇಲೆ ಸೀಟ್ ಸಿಕ್ಕು ಮತ್ತೆ ಬೇಡ. ನೋಡಿ, ಎಷ್ಟೋ ಹುಡುಗರು ನಾನು ನೋಡಿದೆ, ಫಸ್ಟ್ ರೌಂಡ್ ಟು ಸೆಕೆಂಡ್ ರೌಂಡ್ ಬರುವಾಗ ನನಗೆ ಸೀಟ್ ಸಿಕ್ಕಿತ್ತು, ನನಗೆ ಬೇಡ, ಮತ್ತು ಸೀಟ್ ಕ್ಯಾನ್ಸಲೇಷನ್ ಮಾಡ್ಕೊಳ್ಳೋಕ್ಕೆ ಕೇಗೆ ಹೋಗಿಬಿಟ್ಟು ಅಲ್ಲಿ ಸೀಟ್ ಕ್ಯಾನ್ಸಲೇಷನ್ ಮಾಡಿಕೊಂಡು ವಾಪಸ್ ಮತ್ತೆ ಬಂದುಬಿಟ್ಟು ಆಪ್ಷನ್ ಎಂಟ್ರಿ ಮಾಡೋದು, ಈ ರೀತಿ ಎಲ್ಲ ಮಾಡ್ಕೊಬಿಡ್ರಿ. ಯಾಕಂತಿದ್ದೆ ಲಾಸ್ಟ್ ರೌಂಡು ಏನೋ ಒಂದು ಲಾಸ್ಟ್ ಚಾನ್ಸ್ ಥರ ಸಿಕ್ಕಿದೆ ನಿಮಗೆ. ಈ ಕಾಲೇಜ್ಗೆ ಹೋದ್ರೆ ಅಡ್ಮಿಷನ್ ಮಾಡ್ಕೊತೀನಿ, ಇಲ್ಲಾಂತಂದರೆ ಬೇಡ ಅಂತಂದರೆ ಇದೇ ಕಾಲೇಜಿಗೆ ನಾನು ಅಡ್ಮಿಷನ್ ಮಾಡ್ಕೋಬೇಕು, ಇಷ್ಟೇ ಕಾಲೇಜ್ ಸಾಕಂತಂದರೆ ಅಷ್ಟೇ ಕಾಲೇಜಸ್ ಆ್ಯಡ್ ಮಾಡಿರಿ, ರಿಮೈನಿಂಗ್ ಬೇಡ ಅಂತಂದರೆ ಬಿಟ್ಕೋರಿ. ಓಕೆ, ಸೇಮ್ ನಿಮಗೆ ಗೊತ್ತಿರುವಾಗೆ ನಿಮಗೆ ಯಾವ ಕೋರ್ಸ್ಗಳಿದಾವಪ್ಪ ಅಂತಂದರೆ ಸೇಮು BS ನರ್ಸಿಂಗು ಗೊತ್ತಿರುವಾಗೆ B.Pharm ಮತ್ತು ಫಾರ್ಮಡಿ ಕೋರ್ಸ್ಗಳು ಮಾತ್ರ ಇದ್ದಾವೆ. ಸೊ ಹಂಗೆ ನಾನು ಅದಕ್ಕೆ ನರ್ಸಿಂಗ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಮತ್ತು ಬೇರೆ ಕೋರ್ಸಸ್ ಯಾವುದೂ ಇಲ್ಲ, ನಾನು ಕಾಲೇಜ್ ಮೇಲೆ ಸರ್ಚ್ ಮಾಡ್ಕೊತೀನಿ. ಈ ಒಂದು ಸ್ಟೂಡೆಂಟ್ಗೆ ಯಾವುದೋ ಒಂದು ಕಾಲೇಜ್ ಬೇಕು. ಓಕೆ, ಅಂದರೆ ಈ ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಮಾಡಿಸ್ಕೊಂಡಿದ್ರು ನೀವು, ಹಂಗಂತೇನಿಲ್ಲ, ಬೇರೆ ಕಾಲೇಜಸ್ ಕೂಡ ಆ್ಯಡ್ ಮಾಡೋಂಗಿದ್ರೆ ಆ್ಯಡ್ ಮಾಡಿರಿ. ಇಲ್ಲಿ ಕಾಲೇಜ್ಗಳು ತೋರಿಸ್ತಾ ನೋಡಿ, ಎಲ್ಲ ಕಾಲೇಜಸ್ ಗೌರ್ಮೆಂಟ್ ಕಾಲೇಜಸ್ ತೋರಿಸುತ್ತೆ, ಎಲ್ಲನೂ ಕೂಡ ತೋರಿಸುತ್ತೆ. ಈ ಒಂದು ಸ್ಟೂಡೆಂಟ್ಗೆ ಯಾವ ಕಾಲೇಜ್ ಬೇಕು ಆ ಕಾಲೇಜ್ ಆ್ಯಡ್ ಮಾಡ್ತೀನಿ. ಓಕೆ, ಯಥಾ ಪ್ರಕಾರ ಇಲ್ಲಿ ಕಾಣಿಸ್ತಿದೆ ನೋಡಿ, ಸೇಮ್ ಯಾವ ರೀತಿ ಇಲ್ತಿ ಯಾವುದೋ ಒಂದು ಕಾಲೇಜ್ ಅವ್ರಿಗೆ ಬೇಕಾಗಿರೋದ ಕಾಲೇಜ್ ಹಾಕ್ಕೊಂಡು ಒಂದಂತ ಹಾಕೊಂಡ್ಬಿಟ್ಟು ಏನು ಮಾಡ್ತಾರೆ ಅಂತಂದರೆ ಕೆಳಗಡೆ ಬಂದು ಸೇವ್ ಆ್ಯಂಡ್ ಸಬ್ಮಿಟ್ ಕೊಟ್ಬಿಟ್ರೆ ಈ ಒಂದು ಸ್ಟೂಡೆಂಟ್ಗೆ ಯಾಕೆ ಈ ಥರ ಮಾಡಿದೆ, ಈ ಒಂದು ಸ್ಟೂಡೆಂಟ್ಗೆ ಈಗಾಗಲೇ ಮ್ಯಾನೇಜ್ಮೆಂಟ್ ಸೀಟ್ ಅಡ್ಮಿಷನ್ ಮಾಡಿಸ್ಕೊಂಡಿದೆ, ಬಟ್ ಆದರೂ ಕೂಡ ಈ ಕಾಲೇಜಸ್ ಯಾಕೆ ಆ್ಯಡ್ ಮಾಡಿದೆ ಅಂತಂದರೆ ಈ ಒಂದು ಹುಡುಗಿಗೆ ಅಮೌಂಟ್ ರೀಫಂಡ್ ಆಗಬೇಕು. ಸೆಕೆಂಡ್ ರೌಂಡ್ಗೆ ಅಥವಾ ಥರ್ಡ್ ರೌಂಡ್ಗೆ ಸೀಟ್ ಸಿಕ್ಕಿದ್ದಿಲ್ಲ ಅಂದರೆ ಬರಲಿಕ್ಕೆ ಮುಂಚೆ 10,000 ರೂಪಾಯಿ ಕ್ಯಾಶ್ ಆನ್ ಡಿಪಾಸಿಟ್ ಕಟ್ ಬಂದಿತ್ತು. ಆ ಒಂದು 10,000 ರೂಪಾಯಿ ನಿಮಗೆ ವಾಪಸ್ ರೀಫಂಡ್ ಆಗಬೇಕಂತಂದರೆ ಯಾವುದಾದ್ರೂ ಒಂದು ಕಾಲೇಜಸ್ಗೆ ಆ್ಯಡ್ ಮಾಡಿರಿ. ಸೀಟ್ ಸಿಗದೆ ಹೊತ್ತಂದರೆ ವಾಪಸ್ ರೀಫಂಡ್ ಆಗುತ್ತೆ. ಬೆಟರ್ ನಿಮಗೆ ಗೌರ್ಮೆಂಟ್ ಕಾಲೇಜ್ ಬೇಕಂತಂದ್ರೆ ಗೌರ್ಮೆಂಟ್ ಕಾಲೇಜಸ್ ಆ್ಯಡ್ ಮಾಡಿರಿ.
ವಾಪಸ್ ನಿಮ್ಮ ಈಗಾಗಲೇ ಅಡ್ಮಿಷನ್ ಆಗಿತ್ತಂದರೆ ಆ ಒಂದು ಕಾಲೇಜಲ್ಲಿ ದುಡ್ಡು ಕೊಡಂಗಿರಬೇಕು, ವಾಪಸ್ ಡಾಕ್ಯುಮೆಂಟ್ಸ್ ಕೊಡಂಗಿರಬೇಕು. ನೋಡಿ ಎಲ್ಲನೂ ಕೂಡ ಗೌರ್ಮೆಂಟ್ ಕಾಲೇಜ್ ಇದ್ದಾವೆ, ಎಲ್ಲನೂ ಇದ್ದಾವೆ. ನಿಮ್ಗೆ ಯಾವ ಕಾಲೇಜ್ ಬೇಕು ಅವನ್ನೇ ಮಾತ್ರ ಆ್ಯಡ್ ಮಾಡ್ಕೊರಿ. ಓಕೆ, ನಾವು ವಾಪಸ್ ಮತ್ತೆ ಪದೇ ಆಪ್ಷನ್ ಎಂಟ್ರಿ ಯಾಕೆ ತೋರಿಸ್ತಿದ್ದೀನಿ ಅಂತಾರೆ, ಟೈಮು 6ನೇ ತಾರೀಕು ಕೂಡ ಇದೆ ಮಾಪಪ್ ರೌಂಡ್. ಓಕೆ, ಅದಾದ ತಕ್ಷಣ ನೋಡಿ ಇಲ್ಲಿ ಎಲ್ಲನೂ ಕೂಡ ಅಷ್ಟೇ ಆಪ್ಷನ್ ಎಂಟ್ರಿ ಮಾಡೋದು. ಅದೇ ರೀತಿ ಬೇಕಾದ್ರೆ ಲೈಕ್ ಎಕ್ಸಾಂಪಲ್ ಹೋಗ್ತೀರಿ, ಮತ್ತೆ ನರ್ಸಿಂಗ್ ಮೇಲೆ ಕ್ಲಿಕ್ ಮಾಡ್ಕೊರಿ. ನಿಮಗೆ ಬೇರೆ ಬೇರೆ ಕೋರ್ಸಸ್ಗಳು ಯಾವ್ದು ಬೇಕು, ಲೈಕ್ ಕೋರ್ಸ್ ಅಂತ ಹೋಗ್ತೀನಿ ನಾನು. ನಿಮಗೆ ಜಿ ಪಿ 2 ಬರ್ತವೆ, ನಾನು ಹೇಳ್ತಿರ್ತೀನಿ. ಜಿ ಪಿದೊಳಗೆ ನಿಮಗೆ ಜಿ ಅಂದರೆ ಮಾತ್ರ ಗೌರ್ಮೆಂಟ್ ಸೀಟು. ಜಿ ಪಿ ಯಾಕು ಅಂತಂದರೆ ನಿಮಗೆ ಮ್ಯಾನೇಜ್ಮೆಂಟ್ ಅಂತಲೇ ಅರ್ಥ ಆಗ್ತದೆ. ಮ್ಯಾನೇಜ್ಮೆಂಟ್ ಸೀಟು ಭಾಳಷ್ಟು ಫೀಸ್ ಇದೆ. ಓಕೆ, ಸೊ ಹಂಗಾಗಿ ಗೌರ್ಮೆಂಟ್ ಸೀಟು ನಿಮ್ಗೆ ಯಾವ ಕಾಲೇಜಲ್ಲಿ ಈಗ ಸೀಟ್ ಇನ್ಕ್ರೀಸ್ ಆಗಿದ್ದಾವೆ. ಇವನ್ ವಿಕ್ಟೋರಿಯಾದಲ್ಲೂ ಎಲ್ಲನೂ ಕೂಡ ಹೋಗಿ ನೋಡ್ಕೊಳ್ಬೇಕಾದ್ರೆ ಸೀಟ್ ಮೆಟ್ರಿಕ್ಸು ಸೀಟ್ ಇನ್ಕ್ರೀಸ್ ಆಗಿದ್ದಾವೆ. ಗೌರ್ಮೆಂಟ್ ಕಾಲೇಜಲ್ಲಿ ಸೀಟ್ ಇನ್ಕ್ರೀಸ್ ಆಗಿದ್ದಾವೆ. ಓಕೆ, ಮಿಸ್ ಮಾಡ್ಕೊಳ್ಕೊಬೇಡ್ರಿ. ಇಲ್ಲಿ ಕಾಣಿಸ್ತಿದೆ ನೋಡಿ ಹೊಸದಾಗಿ ಈ ಒಂದು ಕಾಲೇಜು ಹೊಸದಾಗಿ ಕಾಣಿಸ್ತಿದೆ. ಇಷ್ಟು ಇದುವರೆಗೂ ಕೂಡ ಎಲ್ಲೂ ಕೂಡ ಕಾಣಿಸ್ತಿದ್ದಲ್ಲ. ಇವಾಗ ಯಾಡ್ ಮಾಡ್ಕೊರಿ ಇಂಥ ಕಾಲೇಜಸ್ನ ಮಿಸ್ ಮಾಡ್ಕೊಳ್ಕೋಬೇಡಿ. ಓಕೆ, ಆ್ಯಂಡ್ ಅದೇ ರೀತಿಗೆ ಎಲ್ಲನೂ ಕೂಡ ಓಕೆ ಎಲ್ಲ ಕಾಲೇಜಸ್ಸು ಕೂಡ ಆಲ್ಮೋಸ್ಟ್ ಗೌರ್ಮೆಂಟ್ ಕಾಲೇಜಲ್ಲಿ ಸೀಟ್ ಇನ್ಕ್ರೀಸ್ ಆಗಿದ್ದಾವೆ. ಗುಡ್ ನ್ಯೂಸ್ ಯಾರಿಗೆ, ನರ್ಸಿಂಗ್ ಸ್ಟೂಡೆಂಟ್ಗೆ ಅಂತ ಹೇಳ್ತೀನಿ ನಾನು. ಆ್ಯಂಡ್ ಬೇರೆ ಬೇರೆ ಕೂಡ ಬಿಫಾರ್ಮ್ ಫಾರ್ಮಡಿನೂ ಕೂಡ ಇದ್ದಾವೆ. ಸೀಟು ಬೇಕಾದ್ರೆ ನೋಡ್ಕೊರಿ, ಇಲ್ಲ ಅಂತಲ್ಲ. ನಿಮ್ಗೆ ಯಾವ ಕೋರ್ಸ್ ಬೇಕು ಆ ಕಾಲೇಜಸ್ನ, ನಿಮ್ಗೆ ಯಾವ ಕಾಲೇಜ್ ಬೇಕು, ಯಾವ ಕೋರ್ಸ್ ಬೇಕು, ಅವು 3 ಕೋರ್ಸ್ ಸದ್ಯಕ್ಕೆ ನಮ್ಮ KCT ಒಳಗೆ ನರ್ಸಿಂಗು, ಬಿಫಾರ್ಮ್ ಮತ್ತು ಫಾರ್ಮಡಿ. ನಿಮ್ಮ ಮೆಡಿಕಲ್, ಡೆಂಟಲ್, ಆಯುಷ್ ಮತ್ತು ಸಪ್ರೇಟ್ ಕೌನ್ಸಿಲಿಂಗ್ ನಡೀತದೆ, ಅದು ಬೇರೆ. ಓಕೆ, ಸೊ ಆಪ್ಷನ್ ಎಂಟ್ರಿ ಮಾಡಿತರ ಇಷ್ಟೇ, ಮತ್ತೇನಿಲ್ಲ. ನಿಮ್ಗೆ ಏನೇನು ಇನ್ಫಾರ್ಮೇಷನ್ ಇಲ್ಲಿ ಹೇಳಿದೆ ನಿಮ್ಗೆ ಅಂತಂದರೆ ಹೋಮಲ್ಲಿ ಹೋಗ್ತೀನಿ. ಓಕೆ, ಹೋಮಲ್ಲಿ ಹೋಗ್ಬಿಟ್ಟು ನಿಮ್ಗೆ ಹೇಳ್ತೀನಿ. ಓಕೆ, ಇಲ್ಲಿ ಬಂದುಬಿಟ್ಟು ಇದು ಆ್ಯಕ್ಚುಲಿ ಇದು ಪೇಮೆಂಟ್ ಡೀಟೇಲ್ಸ್ ಓಪನ್ ಆಗ್ತಿಲ್ಲ. ಓಕೆ, ಓಪನ್ ಆಗಿದೆ ನೋಡಿ. ಈಗ ಈ ಒಂದು ಸ್ಟೂಡೆಂಟ್ 10,000 ರೂಪಾಯಿ ಈಗಾಗಲೇ ಕ್ಯಾಶ್ ಆನ್ ಡಿಪಾಸಿಟ್ ಕಟ್ಟಿ ಬಂದಿತ್ತು. ಓಕೆ, 10,000 ರೂಪಾಯಿ ಡಿಪಾಸಿಟ್ ಯಾವಾಗ ಕಟ್ಟಿದ್ರು, ಸೆಕೆಂಡ್ ರೌಂಡ್ ಟು ಥರ್ಡ್ ರೌಂಡ್ ಬರುವಾಗ ಕಟ್ಟಿತ್ತು. ಅನ್ಫಾರ್ಚುನೇಟ್ಲಿ ಏನು ಹೇಳ್ದಂಗೆ ಥರ್ಡ್ ರೌಂಡಲ್ಲಿ ಸೀಟ್ ಸಿಕ್ಕಿದ್ದಿಲ್ಲ. ಹಂಗಾಗಿ ಮ್ಯಾನೇಜ್ಮೆಂಟ್ ಸೀಟ್ ಅಡ್ಮಿಷನ್ ಆಗಿತ್ತು. ಇವಾಗ ಏನಪ್ಪ ಅಂದ್ರೆ ಗೌರ್ಮೆಂಟ್ ಸೀಟ್ ಸಿಗುತ್ತೇನೋ, ಇನ್ನೊಂದು ರೌಂಡ್ ಇದೆ ಮಾಪಪ್ ರೌಂಡ್ ಅಂತ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ಸೊ ಹಂಗಾಗಿ ಮತ್ತೆ ದುಡ್ಡು ಕಟ್ಟಲ್ಲ, ಯಾಕಂದರೆ ಈಗಾಗಲೇ ಕ್ಯಾಶ್ ಆನ್ ಡಿಪಾಸಿಟ್ 10,000 ರೂಪಾಯಿ ಮೊದಲೇ ಕಟ್ಟಿ ಬಂದಿದ್ರು. ಓಕೆ, ಸೊ ಹಂಗಾಗಿ ಈ ಟೈಮ್ ಏನು ಮಾಡ್ತಾರಪ್ಪ ಅಂತಂದರೆ ಈ ಒಂದು ಸ್ಟೂಡೆಂಟ್ ಏನು ಮಾಡ್ತಾರೆ ಈಗ ಅಂತಂದರೆ, ಇನ್ ಕೇಸ್ ಸೀಟ್ ಸಿಕ್ಕರೆ ಗೌರ್ಮೆಂಟ್ ಸೀಟಿಗೆ ವಾಪಸ್ ಅಡ್ಮಿಷನ್ ಆಗ್ತಾರೆ, ಅಂದರೆ ಟರ್ನ್ ಆಗ್ತಾರೆ. ಇಲ್ಲಪ್ಪ ಅಂತಾರೆ ಸೀಟೇ ಸಿಗಲಿಲ್ಲ ಮತ್ತೆ ಅಂತಂದರೆ ವಾಪಸ್ ರೀಫಂಡ್ ಆಗುತ್ತೆ ಈ ಒಂದು ಕಾಸನ್ ಡಿಪಾಸಿಟ್ ಅಮೌಂಟು. ಕಾಸನ್ ಡಿಪಾಸಿಟ್ ಎಲ್ಲರೂ ಕೂಡ ಕೇಳ್ತಿದ್ರೆ ಯಾವಾಗ ರಿಫಂಡ್ ಆಗುತ್ತೆ, ಈ ಮಾಪಪ್ ರೌಂಡ್ ಮುಗಿಬೇಕು. ಈ ಮಾಪಪ್ ರೌಂಡ್ ಕಂಪ್ಲೀಟ್ ಆದಮೇಲೆ ಕೇದವ್ರು ರಿಫಂಡ್ ಮಾಡ್ತಾರೆ. ಓಕೆ, ಲಾಸ್ಟ್ ಚಾನ್ಸ್ ಕೊಂಡ್ರು. ಇದು ನಿಮ್ಗೆ ಏನಾದರೂ ನಾನು ಹೇಳ್ತಾ ಇದ್ದೀನಿ, ಪೇಡ್ ಗೈಡ್ ನಿಮ್ಗೆ ಏನಾದರೂ ಅಷ್ಟೊಂದು ಇತ್ತಂದರೆ ನಿಮ್ಗೆ ಆಪ್ಷನ್ ಎಂಟ್ರಿ ಇನ್ನೂ ಕೂಡ ವಾಪಸ್ ಏನಾದರೂ ಮಾಡ್ಬೇಕು ಅಂತಂದ್ರೆ ಗೌರ್ಮೆಂಟ್ ಕಾಲೇಜಲ್ಲೂ ಕೂಡ ಸೀಟ್ಸ್ ಇದ್ದಾವೆ. ಸಿಕ್ತಂದ್ರೆ ನಿಮಗೆ ನಿಮಗೆ ಏನಾಗ್ತದೆ ಭಾಳ ಹೆಲ್ಪ್ಫುಲ್ ಆಗ್ತದೆ ಅಂತ ಹೇಳ್ತಾ ಇದ್ದೀನಿ. ಓಕೆ, ಸರಿ, ಟೋಟಲಿ ಮಿಸ್ ಮಾಡ್ಕೊಳ್ಕೋಬೇಡಿ. ಏನೇ ಆಗಲಿ ವಾಟ್ಸಪ್ ಗ್ರೂಪ್ ಇರ್ತದೆ, ಜಾಯ್ನ್ ಆಗಿ. ಥ್ಯಾಂಕ್ ಯು, ಹ್ಯಾವ್ ಎ ನೈಸ್ ಡೇ, ಬಾಯ್.